ಟ್ರಿಪ್ ಎಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಕೆಲವರು ಸೋಲೋ ಟ್ರಿಪ್ ಪ್ಲಾನ್ ಮಾಡಿಕೊಂಡ್ರೆ ಇನ್ನು ಕೆಲವರು ಫ್ಯಾಮಿಲಿ ಸ್ನೇಹಿತರ ಜೊತೆಗೆ ಸುತ್ತಾಡಲು ಹೋಗ್ತಾರೆ. ಆದರೆ ಇಲ್ಲೊಬ್ಬ ಯುವಕ ತನ್ನ ಪ್ರೀತಿಯ ಶ್ವಾನದೊಂದಿಗೆ ಸೈಕಲ್ನಲ್ಲಿ ಭಾರತವನ್ನು ಸುತ್ತುವ ಮೂಲಕ ವಿವಿಧ ಸ್ಥಳಗಳಿಗೆ ಭೇಟಿ ನೀಡ್ತಾ ಇದ್ದಾನೆ. ಈ ಬಿಹಾರದ ಯುವಕನ ಹೆಸರು ಸೋನು ಅಂತ ಹೇಳಿ. ಇಲ್ಲಿಯವರೆಗೆ ಸರಿಸುಮಾರು 12,000 ಕಿಲೋಮೀಟರ್ಗೂ ಹೆಚ್ಚು ಸೈಕಲ್ ತುಳಿದುಕೊಂಡೇ ಸುತ್ತಾಟ ನಡೆಸಿದ್ದಾನೆ. ತನ್ನ ಚಾರ್ಲಿಯೊಂದಿಗೆ ಈತನ ಸುತ್ತಾಟದ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಗಮನ ಸೆಳೀತಾ ಇದೆ. ಈ ಯುವಕ ತನ್ನ ಚಾರ್ಲಿಯೊಂದಿಗೆ ಸೈಕಲ್ನಲ್ಲಿ ಭಾರತ ಸುತ್ತುತ್ತಾ ಇದ್ದೇನೆ, ತಾನು ಬಿಹಾರದವನು, ಇಲ್ಲಿಯವರೆಗೆ 12,000 ಕಿಲೋಮೀಟರ್ಗೂ ಹೆಚ್ಚು ಸೈಕಲ್ನಲ್ಲಿಯೇ ಸವಾರಿ ಮಾಡಿದ್ದೇನೆ, ಕಳೆದ 11 ತಿಂಗಳಿನಿಂದ ಮನೆಯಿಂದ ಸಂಪೂರ್ಣವಾಗಿ ದೂರವಿದ್ದೇನೆ, ನನ್ನ ಈ ಪ್ರಯಾಣದಲ್ಲಿ ಜೊತೆಯಾಗಿರುವುದು ನನ್ನ ಚಾರ್ಲಿ, ಅವನು ಎಂದಿಗೂ ನನ್ನನ್ನು ಬಿಡೋದಿಲ್ಲ, ನಾನು ಸೈಕಲ್ನಲ್ಲಿ ಹೊರಟು ನಿಂತಾಗ ನನ್ನನ್ನು ಹಿಂಬಾಲಿಸುತ್ತಾನೆ ಎಂದಿದ್ದಾನೆ. ಸೋನು ಈ ಚಾರ್ಲಿಯನ್ನ ಮೊದಲು ಭೇಟಿಯಾದದ್ದು ಉತ್ತರ ಪ್ರದೇಶದಲ್ಲಿ. ಈ ಶ್ವಾನವು ಅಪಘಾತದಲ್ಲಿ ಗಾಯಗೊಂಡಿತ್ತು. ಆ ವೇಳೆಯಲ್ಲಿ ಈತನೇ ಶ್ವಾನಕ್ಕೆ ಚಿಕಿತ್ಸೆ ಕೊಡಿಸಿದ್ದು. ಇವರಿಬ್ಬರ ಸ್ನೇಹವು ಅಲ್ಲಿಂದ ಆರಂಭ ಆಗತ್ತೆ. ಇಲ್ಲಿಯವರೆಗೆ ಇಬ್ಬರು ಜೊತೆಯಾಗಿ ರಾಮೇಶ್ವರಂ, ಕೇದಾರನಾಥ ಹಾಗೂ ಬದ್ರಿನಾಥಕ್ಕೆ ಭೇಟಿ ನೀಡಿದ್ದಾರಂತೆ. ಇದೀಗ ಇಬ್ಬರು ಜೊತೆಯಾಗಿ ಪ್ರಯಾಗ್ರಾಜ್ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ. ನಿಷ್ಕಲ್ಮಶ ಪ್ರೀತಿಯನ್ನ ಮುಗ್ಧ ಪ್ರಾಣಿಗಳಿಂದ ನಿರೀಕ್ಷಿಸಲು ಮಾತ್ರ ಸಾಧ್ಯ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ.